ಬಾಳೆ ಬೆಳೆದ್ರೂ ಲಾಭ ಆಗ್ತಿಲ್ಲ ಅಂತ ಬೇಸರ ಪಡ್ತಾ ಇದ್ದೀರಾ? ಒಂದೇ ಸಮಯದಲ್ಲಿ ಎಲ್ಲರೂ ಬಾಳೆ ನೆಟ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆಗೋದು ಗ್ಯಾರಂಟಿ. ಆದ್ರೆ ಕೆಲವು ರೈತರು ಮಾತ್ರ ಸರಿಯಾದ ಸಮಯಕ್ಕೆ ನಾಟಿ ಮಾಡಿ ಹಬ್ಬದ ಸೀಸನ್ಗೆ ಗೊನೆ ತಂದು ಒಳ್ಳೆ ಲಾಭವನ್ನ ಮಾಡ್ತಾ ಇದ್ದಾರೆ. ಬಾಳೆ ಯಾವ ತಿಂಗಳಲ್ಲಿ ನಾಟಿ ಮಾಡಬೇಕು, ಮಳೆಗಾಲದಲ್ಲಿ ನೆಟ್ರೆ ಏನಪ್ಪಾ ಸಮಸ್ಯೆ, ಬಾಳೆ ಗೊನೆಗೆ ಕವರ್ ಹಾಕೋದ್ರಿಂದ ಏನೆಲ್ಲ ಲಾಭ ಇದೆ ಗೊತ್ತಾ? 2026ರಲ್ಲಿ ಯಾವ ಟೈಮಿಂಗ್ ಫಾಲೋ ಮಾಡಿದ್ರೆ ಹೆಚ್ಚು ಬೆಲೆ ಸಿಗುತ್ತೆ ಗೊತ್ತಾ? ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ಮಾಹಿತಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರೈತರಿಗೆ ಸಿಗುವಂತ ಸರ್ಕಾರದ ಸ್ಕೀಮ್ಸ್ ಆಗಿರ್ಬೋದು, ಒಂದಷ್ಟು ಹೊಸ ಕೃಷಿ ಐಡಿಯಾ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅಪ್ಡೇಟ್ ಸಿಗ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಹೇಳಿ, ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಬಾಳೆ ನಾಟಿಗೆ ಸೂಕ್ತ ಸಮಯ ಯಾವುದು ಅನ್ನೋದು ನೀವು ತಿಳ್ಕೋಬೇಕಾಗತ್ತೆ. ಸೊ ಬಾಳೆ ಕೃಷಿಯಲ್ಲಿ ಸರಿಯಾದ ಸಮಯದಲ್ಲಿ ನಾಟಿ ಮಾಡಿದ್ರೆ ಮಾತ್ರ ಲಾಭ ಜಾಸ್ತಿ ಆಗಿರುತ್ತೆ. ಹೆಚ್ಚು ರೈತರು ಮಳೆಗಾಲದ ಪ್ರಾರಂಭದಲ್ಲಿ ಕೂಡಲೇ ಬಾಳೆಯನ್ನ ನೆಡ್ತಾರೆ. ಆದ್ರೆ ನೀವು ಮಾಡುವಂಥದ್ದು ಇದೇ ದೊಡ್ಡ ತಪ್ಪು. ಯಾಕಂತಂದ್ರೆ ಎಲ್ಲರೂ ಒಂದೇ ಸಮಯದಲ್ಲಿ ನಾಟಿ ಮಾಡಿದ್ರೆ ಒಂದೇ ಸಮಯದಲ್ಲಿ ಗೊನೆ ಮಾರುಕಟ್ಟೆಗೆ ಬರುತ್ತೆ. ಆಗ ಏನಾಗುತ್ತೆ, ಬೆಲೆ ಕುಸಿತ ಆಗುತ್ತೆ, ನಿಮ್ಗೆ ಲಾಭ ಕೂಡ ಕಡಿಮೆ ಬರುತ್ತೆ. 2026ರಲ್ಲಿ ಸ್ಮಾರ್ಟ್ ರೈತರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಆ ಟಿಪ್ಸ್ ನ ಕೊಡ್ತೀನಿ. ಬಾಳೆಹಣ್ಣಿಗೆ ಬೇಡಿಕೆ ಜಾಸ್ತಿ ಇರುವಂತಹ ತಿಂಗಳುಗಳಿಗೆ, ಅಂದ್ರೆ 9 ರಿಂದ 10 ತಿಂಗಳ ಮುಂಚೆ ನಾಟಿಯನ್ನ ಮಾಡ್ತಾರೆ. ಯಾವ ಹಬ್ಬಗಳಲ್ಲಿ ಹೆಚ್ಚು ಬೇಡಿಕೆ ಹೇಳಿ? ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಆಗಿರ್ಬೋದು, ನವರಾತ್ರಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಮಕರ ಸಂಕ್ರಾಂತಿ. ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಬಾಳೆಹಣ್ಣಿನ ಬೇಡಿಕೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಹೆಚ್ಚು ಲಾಭ ಬೇಕು ಅಂತಂದ್ರೆ ಯಾವಾಗ ನಾಟಿ ಮಾಡಬೇಕು ಮೇಡಮ್, ಅದನ್ನ ಹೇಳ್ತೀನಿ. ಇಲ್ಲಿ ಅತ್ಯುತ್ತಮ ಸಮಯ ಅಂತಂದ್ರೆ ಅಕ್ಟೋಬರ್, ಡಿಸೆಂಬರ್. ಈ ಸಮಯದಲ್ಲಿ ನೆಟ್ಟಂತ ಬಾಳೆ ಚೆನ್ನಾಗಿ ಬೇರು ಬಿಡುತ್ತೆ, ಸಸಿ ವೇಗವಾಗಿ ಬೆಳೆಯುತ್ತೆ, ಕೀಟ ರೋಗ ಕೂಡ ಕಡಿಮೆ ಇರುತ್ತೆ, ಗೊನೆ ಕ್ವಾಲಿಟಿ ಕೂಡ ತುಂಬಾ ಸೂಪರ್ ಆಗಿರುತ್ತೆ. ಸೊ ಹಬ್ಬದ ಸಮಯಕ್ಕೆ ನಿಮ್ಗೆ ಕಟಾವಿಗೆ ಸಿಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಅಕ್ಟೋಬರ್ ಅಲ್ಲಿ ನೀವು ನಾಟಿ ಮಾಡಿದ್ರೆ ಜುಲೈ, ಆಗಸ್ಟ್ ವೇಳೆಗೆ ಗೊನೆ ಬರುತ್ತೆ, ಹೌದಾ? ಸೊ ಅಕ್ಟೋಬರ್, ನವೆಂಬರ್ ವೇಳೆಗೆ ಕಟಾವಿಗೆ ರೆಡಿ ಆಗುತ್ತೆ. ಅದೇ ಸಮಯದಲ್ಲಿ ಏನ್ ಇದೆ ಹೇಳಿ? ದೀಪಾವಳಿ ಇದೆ, ನವರಾತ್ರಿ ಇದೆ, ಸಂಕ್ರಾಂತಿ ಇದೆ. ಸೊ ಹಬ್ಬಗಳ ಸೀಸನ್ ಇರೋದ್ರಿಂದ ಬೆಲೆ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾವಾಗ ನಾಟಿ ಮಾಡಬೇಕು ಅಂತ ಗೊತ್ತಾಯ್ತಾ? ಇನ್ನು ತುಂಬಾ ಜನ ಕೇಳ್ತಾರೆ, ಮಳೆಗಾಲದಲ್ಲಿ ಬಾಳೆ ನೆಟ್ರೆ ಏನಪ್ಪಾ ಸಮಸ್ಯೆ ಅಂತ ಹೇಳ್ಕೊಂಡು. ಬಹುತೇಕ ರೈತರು ಹೇಳೋದು ಮಳೆಗಾಲದಲ್ಲಿ ನೆಟ್ರೆ ನೀರಾವರಿ ಖರ್ಚು ಕಡಿಮೆ ಅಂತ. ಇದು ಒಂದು ಮಟ್ಟಿಗೆ ಹೌದು, ಸತ್ಯ. ಆದ್ರೆ ಮಳೆಗಾಲದಲ್ಲಿ ಬಾಳೆ ಉತ್ತಮ ಬೆಳವಣಿಗೆ ಕೊಡೋದಿಲ್ಲ ಸ್ನೇಹಿತರೆ. ಮಳೆಗಾಲದಲ್ಲಿ ಆಗುವಂತ ಪ್ರಮುಖ ಸಮಸ್ಯೆಗಳ ಬಗ್ಗೆ ಹೇಳ್ತೀನಿ. ಸೊ ಬೇರು ಬೆಳವಣಿಗೆ ಕುಂಠಿತ ಆಗುತ್ತೆ, ಅಧಿಕ ಮಳೆಯಿಂದ ಮಣ್ಣು ನೀರಿನಿಂದ ತುಂಬಿರುತ್ತೆ ಸ್ನೇಹಿತರೆ. ಬೇರುಗಳಿಗೆ ಒಂದು ಆಕ್ಸಿಜನ್ ಕೂಡ ಸಿಗೋದಿಲ್ಲ, ಬೇರು ಬೆಳವಣಿಗೆ ಕೂಡ ಕುಂಠಿತ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ರಿಸಲ್ಟು ಸಸಿ ಸೊರಗ್ತಾ ಹೋಗುತ್ತೆ, ಮುಂದೆ ಗೊನೆ ಸೈಜ್ ಕೂಡ ಕಡಿಮೆ ಆಗುತ್ತೆ, ನಿಮ್ಗೆ ಲಾಭ ಕೂಡ ಸಿಗಲ್ಲ. ಎರಡನೇದಾಗಿ ಎಲೆ ರೋಗಗಳ ಸಮಸ್ಯೆ ಹೆಚ್ಚಾಗಿ ಬರುತ್ತೆ. ಅಂದ್ರೆ ಮಳೆ ಬರುವಂತಹ ಸಮಯದಲ್ಲಿ ಮಣ್ಣು ಎಲೆಗಳಿಗೆ ಸಿಡಿಯುತ್ತೆ. ಸೊ ಎಲೆ ಚುಕ್ಕೆ ರೋಗ ಅಲ್ಲೇ ಕಾಣಿಸ್ಕೊಳ್ಳುವಂಥದ್ದು. ಎಲೆ ಹಳದಿ ಆಗುತ್ತೆ, ಎಲೆಗಳು ಆರೋಗ್ಯವಾಗಿರದಿದ್ರೆ ಗೊನೆ ಪುಷ್ಟಿಯಾಗಿ ಬೆಳೆಯೋದಿಲ್ಲ, ಮಾರ್ಕೆಟ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಮೂರನೇ ಸೀಸನ್ ಮೇಜರ್ ಸಮಸ್ಯೆ ಏನ್ ಗೊತ್ತಾ? ಕಂಬಳಿ ಹುಳ ಆಗಿರ್ಬೋದು, ಕೀಟದ ಕಾಟ ಶುರುವಾಗುವಂಥದ್ದು ಇದೇ ಮಳೆಗಾಲದಲ್ಲಿ. ಎಲೆ ತಿನ್ನುವಂತಹ ಹುಳ ಆಗಿರ್ಬೋದು, ಕಂಬಳಿ ಹುಳ ಆಗಿರ್ಬೋದು, ಕಾಂಡ ಕೊರಿಯುವಂತಹ ಹುಳ ಆಗಿರ್ಬೋದು, ಇಂತಹ ಕೀಟ ಸಿಕ್ಕಾಪಟ್ಟೆ ಸಮಸ್ಯೆ ತಂದ್ಕೊಡುತ್ತೆ. ಅದ್ರ ಜೊತೆಗೆ ನಿಮಗೆ ಸೊರಗು ರೋಗ ಕೂಡ ಬಾಳೆಗೊನೆಗೆ ಕಾಣಿಸುತ್ತೆ. ಅಂದ್ರೆ ಮಳೆಗಾಲದ ಮಧ್ಯದಲ್ಲಿ ಸೊರಗು ರೋಗ ಆಗಿರ್ಬೋದು, ಶಿಲೀಂಧ್ರ ರೋಗ ಆಗಿರ್ಬೋದು, ಬೇರು ಕೊಳೆ, ಇವೆಲ್ಲ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ನೀವು ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದು ಡಬಲ್ ಆಗುತ್ತೆ, ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ, ಆಗ ನಿಮಗೆ ಕೃಷಿಯಲ್ಲಿ ನಷ್ಟ ಆಗುತ್ತೆ. ಸೊ ಬಾಳೆಯ ಮೊದಲು 5 ರಿಂದ 6 ತಿಂಗಳು ತುಂಬಾ ಇಂಪಾರ್ಟೆಂಟ್. ಸೊ ಬಾಳೆಯ ಮೊದಲು ಯಾಕಂತಂದ್ರೆ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಗೊನೆಯ ಗಾತ್ರ ಆಗಿರ್ಬೋದು, ಕಾಯಿ ಸಂಖ್ಯೆ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಮಾರ್ಕೆಟ್ ರೇಟ್ ಎಲ್ಲವೂ ಕೂಡ ಈ 5 ರಿಂದ 6 ತಿಂಗಳಲ್ಲಿ ನಿರ್ಧಾರ ಆಗುತ್ತೆ. ಆದ್ರಿಂದ ಈ ಸಮಯದಲ್ಲಿ ಸಸಿಗೆ ಜಾಸ್ತಿ ಸಮಸ್ಯೆ ಅಥವಾ ಸ್ಟ್ರೆಸ್ ಆಗಬಾರ್ದು. ಹಾಗಾದ್ರೆ ಯಾವ ಮಣ್ಣಿನಲ್ಲಿ ನಾಟಿ ಮಾಡಬೇಕು ಅದನ್ನ ಕೂಡ ಹೇಳ್ತೀನಿ ಸ್ನೇಹಿತರೆ. ಬಾಳೆ ನಾಟಿ ಮಾಡುವಾಗ ನೆಲ ಬೆಚ್ಚಗಿರಬೇಕು, ಮಣ್ಣಿನಲ್ಲಿ ತೇವಾಂಶ ಇರಬೇಕು, ಅತಿಯಾಗಿ ಕೂಡ ಚಳಿ ಇರಬಾರ್ದು, ಮಣ್ಣು ತುಂಬಾ ಒಣಗಿರಬಾರ್ದು ಸ್ನೇಹಿತರೆ. ಈ ಪರಿಸ್ಥಿತಿಯಲ್ಲಿ ಬೇರು ವೇಗವಾಗಿ ಬೆಳೀತಾ ಹೋಗುತ್ತೆ, ಸಸಿ ಜೋರಾಗಿ ಏಳಿಗೆ ಕೂಡ ಕೊಡುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇಲ್ಲಿ ತುಂಬಾ ರೈತರು ಬಾಳೆ ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಕಂದು ಸಸಿ ಅಥವಾ ಅಂಗಾಂಶ ಸಸಿ
ಕಡೆ ಮೊರೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಕಂದು ನೆಟ್ರೆ ಸ್ವಲ್ಪ ಬೇಗ ಇಳುವರಿ ಬರುತ್ತೆ, ಬೆಳವಣಿಗೆ ವೇಗವಾಗಿರುತ್ತೆ. ಅದೇ ಅಂಗಾಂಶ ಕಸಿ ಸಸಿ ಮಾಡಿದ್ರೆ ಮಳೆಗಾಲದಲ್ಲಿ ಬದುಕಿಸೋದು ಸಿಕ್ಕಾಪಟ್ಟೆ ಕಷ್ಟ, ಹೆಚ್ಚು ಕಾಳಜಿ ಬೇಕು, ನೀರು ನಿಲ್ಬಾರ್ದು, ರೋಗ ಬಂದ್ರೆ ಬೇಗ ಹಾಳಾಗುತ್ತೆ. ಸೊ ಹಾಗಾಗಿ ಕಂದು ಸಸಿ ಬಗ್ಗೆ ನೀವು ಗಮನ ಕೊಡ್ಬೋದು ಸ್ನೇಹಿತರೆ. ಇನ್ನು ಮಳೆಗಾಲದ ನಿರ್ವಹಣೆ ಬಗ್ಗೆ ಕೂಡ ಟಿಪ್ಸ್ ಕೊಡ್ತೀನಿ. ಸೊ ಬುಡದಲ್ಲಿ ನೀರು ನಿಲ್ಬಾರ್ದು, ಡ್ರೈನೇಜ್ ವ್ಯವಸ್ಥೆ ಕರೆಕ್ಟ್ ಆಗಿರಬೇಕು. ನೀರು ನಿಂತ್ರೆ ಬೇರು ಕೊಳೆ ಶುರುವಾಗುತ್ತೆ. ಸೊ ಆಗ ಕಂಪ್ಲೀಟ್ ಬಾಳೆ ಕೃಷಿ ಏನಿರುತ್ತೋ ಅದು ಹಾಳಾಗಿ ಹೋಗುತ್ತೆ. ಜೊತೆಗೆ ಹಳದಿ ಎಲೆ ತೆಗೆದು ಹಾಕಬೇಕಾಗತ್ತೆ. ಒಣಗಿದ ಎಲೆಗಳನ್ನ ಕೂಡ ತೆಗೆದ್ರೆ ರೋಗ ಹರಡುವಿಕೆ ಏನಿರುತ್ತೋ ಅದು ಕಡಿಮೆ ಆಗುತ್ತೆ, ಗಾಳಿ ಸರಿಯಾಗಿ ಆಚೆ ಈಚೆ ಹೋಗುತ್ತೆ. ಇದರಿಂದ ಬಾಳೆ ಕೂಡ ಸಮೃದ್ಧವಾಗಿ ಬೆಳೆಯುತ್ತೆ ಸ್ನೇಹಿತರೆ. ಇನ್ನು ಶಿಲೀಂಧ್ರ ನಾಶಕ ಕೂಡ ಸಿಂಪಡಣೆ ಮಾಡಬೇಕು. ಸೊ ಮಳೆ ಜಾಸ್ತಿ ಬರೋ ಮುಂಚೆ ಎಲೆಗಳ ಕೆಳಗಿನ ಭಾಗಕ್ಕೆ ನೀವು ಈ ಒಂದು ಶಿಲೀಂಧ್ರ ನಾಶಕ ಏನಿರುತ್ತೋ ಅದನ್ನ ಸಿಂಪಡಣೆ ಮಾಡಬೇಕು ಸ್ನೇಹಿತರೆ. ಇನ್ನು ಮೇಜರ್ ಟಿಪ್ಸ್ ರೈತರಿಗೆ ಕೊಡಬೇಕು. ಮಳೆಗಾಲ ಆಗಿರ್ಬೋದು ಅಥವಾ ಗಾಳಿ ಜಾಸ್ತಿ ಬರೋ ಟೈಮಲ್ಲಿ ಬಾಳೆ ಅಡ್ಡ ಬೀಳುವಂತ ಸಮಸ್ಯೆ ಇರುತ್ತೆ. ಸೊ ಇದಕ್ಕೋಸ್ಕರ ಬ್ಯಾಂಬೂ ಸಪೋರ್ಟ್ ಆಗಿರ್ಬೋದು ಅಥವಾ ನೈಲಾನ್ ರೋಪ್ ಏನಿರುತ್ತೋ ಅದನ್ನ ಸಪೋರ್ಟ್ ಹಾಕೊಡಿ. ಯಾಕೆಂತಂದ್ರೆ ಅವಾಗ ಬಾಳೆ ಬೀಳಲ್ಲ. ಸೊ ಈಗ ಮಳೆಗಾಲ ಆಯ್ತು, ಅದಾದ್ಮೇಲೆ ಬೇಸಿಗೆಯಲ್ಲಿ ಏನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಸೊ ಬೇಸಿಗೆಯಲ್ಲಿ ಮೇಜರ್ ಆಗಿ ಬಾಳೆ ಬೇಗ ಬೆಳೆಯುತ್ತೆ ಹೌದು, ಆದ್ರೆ ಕಾಯಿ ಪುಷ್ಟಿ ಆಗೋದಿಲ್ಲ. ಸೊ ಬಿಸಿಯಿಂದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅದಕ್ಕೂ ಕೂಡ ನನ್ನ ಹತ್ರ ಒಂದು ಸೂಪರ್ ಟಿಪ್ಸ್ ಇದೆ, ಅದನ್ನ ಕೂಡ ಹೇಳ್ತೀನಿ. ಮಾರ್ಕೆಟ್ ನಲ್ಲಿ ನೀವು ಸಪ್ಲೈ ಜಾಸ್ತಿ ಇದ್ರೆ ರೇಟ್ ಕಡಿಮೆ ಆಗುತ್ತೆ. ಸೊ ಹಾಗಾದ್ರೆ ಏನ್ ಮಾಡಬೇಕು? ಸಿಂಪಲ್, ಬಾಳೆಗೊನೆಗೆ ಕವರ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಎಸ್ಪೆಷಲಿ ಬೇಸಿಗೆ ಕಾಲಕ್ಕೆ 2026ರಲ್ಲಿ ಇದು ಒಂದು ಸಿಕ್ಕಾಪಟ್ಟೆ ಟ್ರಿಕ್ಸ್ ಪಾಪ್ಯುಲರ್ ಆಗಿದೆ, ರೈತರೆಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಕ್ವಾಲಿಟಿ ಆಗಿರ್ಬೋದು, ಪ್ರೀಮಿಯಂ ಮಾರ್ಕೆಟ್ಗೆ ಬಾಳೆ ಬೆಳೆಸುವವರು ಈ ವಿಧಾನವನ್ನ ಫಾಲೋ ಮಾಡಿದ್ರೆ ಬೆಸ್ಟ್ ಸ್ನೇಹಿತರೆ. ಸೊ ಇಲ್ಲಿ ಬಾಳೆಗೊನೆಗೆ ಕವರ್ ಹಾಕೋದ್ರಿಂದ ಏನೇನ್ ಲಾಭ ಬರುತ್ತೆ? ಮೊದಲನೇದಾಗಿ ಕಾಯಿಗೆ ಕಲೆ ಬರೋದಿಲ್ಲ, ಕಾಯಿಯ ಮೇಲೆ ಗಾಯ ಆಗಿರ್ಬೋದು ಅಥವಾ ಸ್ಕ್ರಾಚ್ಗಳು ಬರೋದಿಲ್ಲ ಸ್ನೇಹಿತರೆ. ಇಂಥ ಬಾಳೆಗಳಿಗೆ ಈಗ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ಇಲ್ಲಿ ಕಾಯಿಗಳು ಕೂಡ ಸ್ವಲ್ಪ ಉದ್ದವಾಗಿ ಬೆಳೆಯುತ್ತೆ, ಅಂದ್ರೆ ಸೈಜ್ ಎಲ್ಲವೂ ಕೂಡ ಯೂನಿಫಾರ್ಮ್ ಸೇಮ್ ಟು ಸೇಮ್ ಇರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ. ಸೊ ಹಕ್ಕಿ ಆಗಿರ್ಬೋದು, ಕೀಟ ಹಾನಿ ಎಲ್ಲವೂ ಕೂಡ ಕಡಿಮೆ ಇರುತ್ತೆ ಕವರ್ ಆದ್ರೆ. ಅಂದ್ರೆ ಹಕ್ಕಿಗಳು ಬರೋದಿಲ್ಲ, ಸಣ್ಣ ರೋಗಗಳು ಕೂಡ ಏನು ಹಾನಿ ಮಾಡೋದಿಲ್ಲ. ಸೊ ಹಾಗಾಗಿ ಕವರ್ ಹಾಕೋದ್ರಿಂದ ಬೆಸ್ಟ್. ಅಂಡ್ ಇನ್ನೊಂದು ಹೇಳಲೇಬೇಕು, ಬಾಳೆಯ ಶೆಲ್ಫ್ ಲೈಫ್ ಏನಿರುತ್ತೋ ಅದು ಹೆಚ್ಚಾಗುತ್ತೆ. ಇನ್ನು ಸ್ವಲ್ಪ ದಿನಗಳ ಕಾಲ ನೀವು ಇಡಬಹುದು, ಅಂದ್ರೆ ನಿಧಾನವಾಗಿ ಹಣ್ಣಾಗ್ತಾ ಹೋಗುತ್ತೆ. 1-2 ದಿನ ಹೆಚ್ಚು ಬಾಳಿಕೆ ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ಯಾವ ಬಣ್ಣದ ಕವರ್ ಅನ್ನ ಯೂಸ್ ಮಾಡಬೇಕು? ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ನೀಲಿ, ಬಿಳಿ, ಕಪ್ಪು ಆಗಿರ್ಬೋದು, ಕಾಕಿ ಬಣ್ಣದ ಕವರ್ ಬ್ಯಾಗ್ಸ್ ನ ಇಲ್ಲಿ ನೀವು ಬಳಸಬಹುದು ಸ್ನೇಹಿತರೆ. ಸೊ ಕೆಲವರಲ್ಲಿ ಬಟ್ಟೆಯ ಬ್ಯಾಗ್ಗಳನ್ನ ಕೂಡ ಯೂಸ್ ಮಾಡ್ತಾರೆ. ಸೊ ನೀವು ಯಾವ ಕವರ್ ಅನ್ನ ಬೇಕಿದ್ರೆ ಇಲ್ಲಿ ಯೂಸ್ ಮಾಡಬಹುದು. ಸೊ ಈಗ ಮೇಜರ್ ಪಾಯಿಂಟ್ ಇರೋದು, ಸರಿ ಈಗ ನಾವು ಕವರ್ ತರ್ತೀವಿ ಎಲ್ಲ ಓಕೆ, ಹೆಂಗ್ ಹಾಕೋದು? ಸೊ ಬಾಳೆಯ ಗೊನೆಯ ಬುಡ ಭಾಗವನ್ನ ಇಲ್ಲಿ ನೀವು ಕಟ್ಟಬೇಕಾಗತ್ತೆ, ತುದಿ ಭಾಗವನ್ನ ಲೂಸ್ ಆಗಿ ಬಿಡಬೇಕು, ಅಂದ್ರೆ ಗಾಳಿ ಹೋಗುವಂತ ವ್ಯವಸ್ಥೆ ಇರಬೇಕಾಗತ್ತೆ ಸ್ನೇಹಿತರೆ. ಸೊ 2026ರಲ್ಲಿ ಕಸ್ಟಮರ್ಸ್ ಇಲ್ಲಿ ಏನ್ ನೋಡ್ತಿದ್ದಾರೆ ಗೊತ್ತಾ? ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ನೋಡ್ತಾ ಇದ್ದಾರೆ. ಸೊ ಈಗ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಆನ್ಲೈನ್ ಫ್ರೂಟ್ ಸ್ಟೋರ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಕೂಡ ಕ್ಲೀನ್ ಫ್ರೂಟ್ ಆಗಿರ್ಬೋದು, ಸ್ಪಾಟ್ ಫ್ರೀ ಬನಾನಾ ಆಗಿರ್ಬೋದು, ಯೂನಿಫಾರ್ಮ್ ಸೈಜ್, ಇದಕ್ಕೆ ಹೆಚ್ಚಿನ ರೇಟನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಬಾಳೆ ಕೃಷಿಯಲ್ಲಿ ಲಾಭ ಬೇಕು ಅಂತಂದ್ರೆ ಸರಿಯಾದ ಸಮಯದಲ್ಲಿ ನಾಟಿ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ಅತಿಯಾಗಿ ನೀವು ನಾಟಿ ಮಾಡೋದಕ್ಕೆ ಹೋಗಬೇಡಿ. ಸೊ ಮಾರ್ಕೆಟ್ ಡಿಮಾಂಡ್ ಅನ್ನ ನೋಡಿ ಪ್ಲಾನಿಂಗ್ ಮಾಡಬೇಕು. ಮೊದಲ 5-6 ತಿಂಗಳು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಗೊನೆಗೆ ಕವರ್ ಹಾಕಿ ಪ್ರೀಮಿಯಂ ಕ್ವಾಲಿಟಿಯನ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಹೀಗೆ ಸೈಂಟಿಫಿಕ್ ಪ್ಲಾನಿಂಗ್ ಅನ್ನ ಮಾಡಿ ಬಾಳೆ ಬೆಳೆದ್ರೆ ಇಳುವರಿ ಜಾಸ್ತಿ ಬರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಮಾರ್ಕೆಟ್ ಅಲ್ಲಿ ರೇಟ್ ಕೂಡ ಚೆನ್ನಾಗಿರುತ್ತೆ, ಲಾಭ ಕೂಡ ಚೆನ್ನಾಗಿ ಮಾಡಬಹುದು. ಸೊ ನಿಮ್ಮ ಪ್ರದೇಶದಲ್ಲಿ ಯಾವ ಬಾಳೆ ತಳಿಯನ್ನ ಹೆಚ್ಚು ಬೆಳೆಸ್ತಾ ಇದ್ರೆ, ಯಾವ ಬಾಳೆ ತಳಿ ಲಾಭ ಕೊಡ್ತಾ ಇದೆ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀತಿಯಾದಂತ ಮಾಡರ್ನ್ ಫಾರ್ಮಿಂಗ್ ಮಾಹಿತಿ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ? ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.